ನಾನು ಉತ್ತರದ ದೇಶದ ಎಲ್ಲ ರಾಜ್ಯಗಳನ್ನೂ ಗೆದ್ದು ಬಂದೆ. ಆ ರಾಜ್ಯದ ವಜ್ರ ವೈಡೂರ್ಯಗಳು ನಿನಗೆ ಒಪ್ಪಿಸುತ್ತಾ ಇರುವೆ. ಸಹೋದರ, ನಾನು ಮತ್ತು ಶತ್ರುಘ್ನ ಪೂರ್ವ ದೇಶಗಳಿಂದ ತಂದಿರುವ ಚಿನ್ನಾಭರಣ ಇವು. ತಗೋ. ಸೋದರರೇ, ನಾವು ನಿಮ್ಮ ದಿಗ್ವಿಜಯವನ್ನು ತಿಳಿದು ಬಹಳ ಆನಂದ ಪಟ್ಟೆವು. ಇನ್ನುಳಿದಿರುವಂತಹ ದೇಶಗಳ ಮೇಲೆ ನಾವು ದಂಡಯಾತ್ರೆಯನ್ನು ಮಾಡುತ್ತೇವೆ. ಸಹೋದರ, ನಿಮ್ಮ ಜೊತೆಗೆ ನಾವು ಬರುತ್ತೇವೆ. ಹಾಗಾದರೆ ಭರತನೇ ಈ ಸಿಂಹಾಸನದಲ್ಲಿ ಕುಳಿತು ಈ ರಾಜ್ಯವನ್ನು ಪರಿಪಾಲನೆ ಮಾಡಲು? ಇಲ್ಲ, ಎಂದಿಗೂ ಇಲ್ಲ. ನೀನೇ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ನಾನು ಕುಳಿತುಕೊಳ್ಳುವುದಿಲ್ಲ. ನಾನು ನಿನ್ನ ಪ್ರತಿನಿಧಿ. ನೀನು ಬರುವವರೆಗೂ ಈ ಸಿಂಹಾಸನದ ಮುಂದೆ ನಿಂತು ಈ ರಾಜ್ಯದ ಪರಿಪಾಲನೆ ಮಾಡುತ್ತೇನೆ. ಆಹಾ, ನೋಡಿದ್ಯಾ ಮಂತರೆ, ನನ್ನ ಮಗನ ಸದ್ಗುಣವನ್ನ, ಅವನ ವಿವೇಕವನ್ನ. ತನ್ನ ಅಣ್ಣ ಬರುವವರೆಗೂ ತಾನು ಸಿಂಹಾಸನವನ್ನೇರುವುದಿಲ್ಲ, ಅದರ ಬಳಿ ನಿಂತು ರಾಜ್ಯಭಾರ ಮಾಡುತ್ತೇನೆ ಎನ್ನುತ್ತಿದ್ದಾನೆ. ಅಯ್ಯ, ನಿಮ್ಮ ಒಳ್ಳೆತನಕ್ಕೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿದೆ. ಏಕೆ ಮಂತರೆ? ಇನ್ನೇನು ಮಹಾರಾಣಿ, ಮರದ ಮೇಲೆ ಕುಳಿತು ಬುಡ ಕಡಿಯುವ ನಿಮ್ಮ ಮಗನ ಬಾಲಬುದ್ಧಿಗೆ ಕೊಲೆ ಎನ್ನುತ್ತಿದ್ದೀರಲ್ಲ. ಅರ್ಥವಾಗುವಂತೆ ಹೇಳು. ಹೇಳುತ್ತೇನೆ ಕೇಳಿ. ನಿಮಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದು ಸತ್ಯವಾದರೆ ಮುಂದೆ ಕಷ್ಟವಾಗುತ್ತದೆ. ಕಷ್ಟ? ಯಾವ ಕಷ್ಟ? ಏನು ಹೇಳುತ್ತಿರುವೆ ನೀನು? ಹೇಳುತ್ತೇನೆ ಕೇಳಿ ಮಹಾರಾಣಿ. ನಿಮ್ಮ ಮಗನ ಸದ್ಗುಣವು ಮುಂದೆ ಅವನಿಗೆ ಯಾವುದೇ ಕಷ್ಟವನ್ನು ಉಂಟು ಮಾಡದಂತೆ ಅವನಿಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಏಕೆಂದರೆ ಚೂರಿ ಚಿನ್ನದೆಂದು ಚುಚ್ಚಿಕೊಂಡರೂ ರಕ್ತ ಬರುತ್ತದೆ ಅಲ್ಲವೇ?